ನಮಸ್ಕಾರ ವೀಕ್ಷಕರೇ. ಸದ್ಯ ಪ್ರಪಂಚದಾದ್ಯಂತ ಸದ್ದು ಮಾಡ್ತಾ ಇರೋ ಏಕೈಕ ವಿಚಾರ ಅಂದ್ರೆ ಅದು ಆಪರೇಷನ್ ಸಿಂಧೂರ. ಬರೋಬ್ಬರಿ 9 ಉಗ್ರ ತಾಣಗಳನ್ನ ಟಾರ್ಗೆಟ್ ಮಾಡಿ ಭಾರತೀಯ ಸೇನೆ ನಡೆಸಿದ ಕಾರ್ಯಾಚರಣೆಯಲ್ಲಿ ಏನೆಲ್ಲ ಆಯ್ತು ಅನ್ನೋದನ್ನ ನೀವೇ ನೋಡ್ತಾ ಇದ್ದೀರಾ. ಮಧ್ಯರಾತ್ರಿಯಿಂದ ಶುರುವಾದ ಈ ಕಾರ್ಯಾಚರಣೆ ಕೇವಲ ಭಾರತೀಯ ನಾಗರಿಕರ ಹತ್ಯೆಯ ಸೇಡಿನ ಉತ್ತರ ಮಾತ್ರ ಅಲ್ಲ, ಟಾರ್ಗೆಟ್ ಇನ್ನೂ ದೊಡ್ಡದಿದೆ ಅನ್ನೋದರ ಸಿಗ್ನಲ್ ಕೊಡ್ತಾ ಇದೆ. ಭಾರತಕ್ಕೆ ದೊಡ್ಡ ಗಿಫ್ಟ್ ಸದ್ಯದಲ್ಲೇ ಸಿಗ್ತಾ ಇದೆ ಅನ್ನೋದರ ಬಗ್ಗೆ ಕೇಂದ್ರದಿಂದ ಹಿಂಟ್ ಸಿಕ್ಕಿದೆ. ಅದೇನು ಅನ್ನೋದನ್ನ ವಿವರಿಸ್ತಾ ಹೋಗ್ತೀವಿ. ಅದರ ಜೊತೆಗೆ ಈ ಬಾರಿ ಸಾಕ್ಷಿ ಕೇಳುವವರಿಗೆ ಒಂದಲ್ಲ 10 ಎವಿಡೆನ್ಸ್ಗಳು ಸಿಗ್ತಾ ಇವೆ, ಅದನ್ನು ಕೂಡ ವಿವರಿಸ್ತೀವಿ. ಇಷ್ಟಾದ್ಮೇಲೂ ಕಾಂಗ್ರೆಸ್ನ ಕೆಲ ನಾಯಕರ ಸ್ಟೇಟ್ಮೆಂಟ್ ಇವರ ಮನಸ್ಥಿತಿ ಭಾರತದ ವಿರುದ್ಧ ಇದೆ ಅನ್ನೋದಕ್ಕೆ ಪುಷ್ಟಿ ಕೊಡ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಆಪರೇಷನ್ ಸಿಂಧೂರ. ಮಧ್ಯರಾತ್ರಿಯ ಈ ಪ್ರತೀಕಾರದ ಕಿಚ್ಚಿಗೆ ಪಾಕಿಸ್ತಾನದ ಉಗ್ರ ತಾಣದಲ್ಲಿ ಸೂರ್ಯೋದಯದಂತ ವಾತಾವರಣ ಸೃಷ್ಟಿಯಾಗಿತ್ತು. ಭಾರತದ ಪವರ್ಫುಲ್ ಮಿಸೈಲ್ಗಳು ನುಗ್ಗಿ ಬರ್ತಾ ಇದ್ರೆ ಅದನ್ನ ಹೊಡೆಯುವ ಅಥವಾ ತಡೆಯುವ ಯಾವ ತಾಕತ್ತು ಇಲ್ಲದೆ ಉಗ್ರರೆಲ್ಲ ಮಸಣ ಸೇರಿದ್ರು. ಏಪ್ರಿಲ್ 22ರ ಘಟನೆ ಬಳಿಕ ನಿನ್ನೆಯ ತನಕ ಇಂಡಿಯನ್ ಆರ್ಮಿ ಏನ್ ಮಾಡ್ತಾ ಇತ್ತು ಅನ್ನೋ ಕೆಲವರ ಪ್ರಶ್ನೆಗೆ ಈಗಾಗಲೇ ಉತ್ತರ ಸಿಕ್ಕಿದೆ. ಎಷ್ಟೇ ಪ್ರೆಷರ್ ಇದ್ರೂ ಯಾವುದೇ ಉದ್ವೇಗಕ್ಕೆ ಒಳಗಾಗದೆ ಸರಿಯಾಗಿ ಉಗ್ರರು ಬೀಡುಬಿಟ್ಟ ಜಾಗಗಳನ್ನ ಮಾನಿಟರ್ ಮಾಡಿಕೊಂಡು ನಿಖರವಾಗಿ ಗುರಿ ಇಟ್ಟು ನಿರ್ನಾಮ ಮಾಡೋದಕ್ಕೆ ಇಂಡಿಯನ್ ಆರ್ಮಿ ತೆಗೆದುಕೊಂಡ ಟೈಮ್ ತುಂಬಾನೇ ಕಡಿಮೆ. ನಮ್ಮ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿದವರನ್ನ ಅದೇ ಹೆಸರಿನ ಮೆಗಾ ಆಪರೇಷನ್ ಮೂಲಕ ಉತ್ತರ ಕೊಟ್ಟಿದ್ದು ಅಕ್ಷರಶಃ ಸತ್ಯ. ಆದ್ರೆ ಈ ಸಿಂಧೂರದ ಉದ್ದೇಶ ಪರಿಪೂರ್ಣ ಆಗಿಲ್ಲ. ಇದು ಕಂಪ್ಲೀಟ್ ಆಗ್ಬೇಕು ಅಂದ್ರೆ ಇನ್ನೊಂದು ಮಹತ್ವದ ಕಾರ್ಯ ನಡೆಯಲಿದೆ ಅನ್ನೋದರ ಹಿಂಟ್ ಸಿಗ್ತಾ ಇದೆ. ಈ ಬಾರಿ ಭಾರತ ಕೇವಲ ಸೇಡು ತೀರಿಸ್ಕೊಳ್ತಾ ಇಲ್ಲ, ಸಿಕ್ಕಿರೋ ಅವಕಾಶವನ್ನ ಬಳಸಿಕೊಂಡು ಸೇಡಿನ ಜೊತೆಗೆ ಕೈತಪ್ಪಿ ಹೋಗಿರೋ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ವಶಪಡಿಸಿಕೊಳ್ಳೋದು ಆಲ್ಮೋಸ್ಟ್ ಪಕ್ಕಾ ಆಗ್ತಾ ಇದೆ. ಹಲವು ಬಾರಿ ಪಿಒಕೆ ಬಗ್ಗೆ ಸಮಾವೇಶಗಳಲ್ಲಿ ವಿದೇಶಗಳಲ್ಲಿ ಪ್ರಸ್ತಾಪ ಮಾಡ್ತಾನೆ ಬಂದಿದ್ದ ವಿದೇಶಾಂಗ ಸಚಿವ ಜೈಶಂಕರ್ ಇತ್ತೀಚೆಗೆ ಮತ್ತೊಮ್ಮೆ ಅದನ್ನ ಪುನರುಚ್ಚರಿಸಿದ್ರು. ಪಾಕ್ ಆಕ್ರಮಿತ ಕಾಶ್ಮೀರ ಯಾವತ್ತಿದ್ರೂ ಭಾರತದ ಭಾಗವೇ, ಅದನ್ನ ನಾವು ಪಡಿತೀವಿ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ನಡೀತಾ ಇರೋ ಆಪರೇಷನ್ ನೋಡ್ತಾ ಇದ್ರೆ ಈ ಬಾರಿ ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತೆ ಭಾರತವನ್ನ ಸೇರೋದು ಪಕ್ಕ ಅನ್ನಿಸ್ತಾ ಇದೆ. ಹಾಗೆ ಆದಾಗ್ಲೇ ಮಾತ್ರ ಸಿಂಧೂರ ಅನ್ನೋ ಪದಕ್ಕೆ ಪರಿಪೂರ್ಣವಾದ ಅರ್ಥ ಸಿಗೋದು. ಯಾಕಂದ್ರೆ ಜಮ್ಮು ಮತ್ತು ಕಾಶ್ಮೀರ ಭಾರತ ಮಾತೆಯ ಸಿಂಧೂರ. ಆದ್ರಿಂದ ಎಲ್ಲರ ಚಿತ್ತ ಈಗ ಪಿಒಕೆ ಅತ್ತ ನೆಟ್ಟಿದೆ. ಈ ಬಗ್ಗೆ ಸಿಗ್ತಾ ಇರೋ ಇನ್ನೊಂದು ಪ್ರಮುಖ ಹಿಂಟ್ ಏನಂದ್ರೆ ಇಡೀ ಆಪರೇಷನ್ ಅನ್ನ ಖುದ್ದು ಪ್ರಧಾನಿ ಮೋದಿ ಮಾನಿಟರ್ ಮಾಡ್ತಾ ಇದ್ದಿದ್ದು. ಈ ಆಪರೇಷನ್ಗೆ ಹೆಸರು ಕೊಟ್ಟಿದ್ದು ಕೂಡ ಅವರೇ. ಹಾಗೂ ಮೊದಲ ಹಂತದ ಅಟ್ಯಾಕ್ ಬಳಿಕ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಹಾಗೂ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ತುರ್ತು ಸಭೆಯನ್ನ ನಡೆಸಿರೋದು. ಇನ್ನೊಂದು ದಿಕ್ಕಲ್ಲಿ ಅಮಿತ್ ಶಾ ಮತ್ತೊಂದು ಮಹತ್ವದ ಸಭೆಯಲ್ಲಿ ತೊಡಗಿದ್ದಾರೆ. ಅಲ್ಲಿಗೆ ಈ ಆಪರೇಷನ್ ಇಲ್ಲಿಗೆ ಮುಗಿಯೋದಿಲ್ಲ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಹಾಗೆ ನಿನ್ನೆ ಅನೌನ್ಸ್ ಮಾಡಿದಂತೆ ಮಾಕ್ ಡ್ರಿಲ್ ಕೂಡ ಇಂದು ನಡೆಯುತ್ತೆ. ಪಿಒಕೆಯನ್ನ ಗುರಿಯಾಗಿಸಿಕೊಂಡು ಭಾರತದ ಕಾರ್ಯಾಚರಣೆ ಮುಂದುವರಿಯುತ್ತೆ. ಒಂದು ವೇಳೆ ಪಾಕಿಸ್ತಾನ ಪ್ರತಿದಾಳಿ ಮಾಡೋ ಯತ್ನಕ್ಕೆ ಕೈ ಹಾಕಿದ್ರೆ ಮಾತ್ರ ಇನ್ನೂ ದೊಡ್ಡ ಮಟ್ಟದಲ್ಲಿ ಅಟ್ಯಾಕ್ ನಡೆಸೋ ಸಾಧ್ಯತೆ ಕೂಡ ಇದೆ. ಅಂತಿಮವಾಗಿ ಪಿಒಕೆಯನ್ನ ಪಡೆಯುವ ಮೂಲಕ ಒಂದು ಐತಿಹಾಸಿಕ ಇತ್ಯರ್ಥಕ್ಕೆ ಮೋದಿ ಸರ್ಕಾರ ಮುಂದೋಗೋ ಸಾಧ್ಯತೆ ದಟ್ಟವಾಗಿದೆ. ಅಂದಹಾಗೆ ಈ ನಿರೀಕ್ಷೆಗೆ ಇನ್ನೊಂದು ಬಲವಾದ ಕಾರಣ ಅಂದ್ರೆ ಭಾರತದಲ್ಲಿ ಉಗ್ರ ಚಟುವಟಿಕೆ ಕಂಪ್ಲೀಟ್ ಆಗಿ ಅಂತ್ಯವಾಗಬೇಕು ಅಂದ್ರೆ ಪಿಒಕೆ ನಮ್ಮ ವಶದಲ್ಲಿದ್ರೆ ಮಾತ್ರ ಸಾಧ್ಯ ಅನ್ನೋದು. ಮೊನ್ನೆ ನಡೆದ ಅನಿರೀಕ್ಷಿತ ದಾಳಿಗೆ ಸೇಡು ತೀರಿಸಿಕೊಂಡ್ರು ವಿಪಕ್ಷಗಳು ಅದನ್ನ ಮುಂದಿಟ್ಕೊಂಡು ಹೇಗೆಲ್ಲ ಸ್ಟೇಟ್ಮೆಂಟ್ ಗಳನ್ನ ಕೊಟ್ವು ಅನ್ನೋದನ್ನ ಇಡೀ ದೇಶವೇ ನೋಡಿದೆ. ವಿಪಕ್ಷಗಳ ಮಾತು ಹಾಗಿರ್ಲಿ, ಪದೇ ಪದೇ ಅಮಾಯಕರ ಜೀವ ಉಗ್ರ ದಾಳಿಗೆ ಬಲಿಯಾಗ್ತಾ ಹೋದ್ರೆ ಅದು ಮೋದಿ ಸರ್ಕಾರದ ಮೇಲಿನ ನಂಬಿಕೆಗೂ ಧಕ್ಕೆ ತರಿಸ್ತಾ ಹೋಗುತ್ತೆ. ಆದ್ರಿಂದ ಪಿಒಕೆ ಹಿಂಪಡೆಯುವ ಮೂಲಕ ಐತಿಹಾಸಿಕ ವಿಜಯಕ್ಕೆ ಮೋದಿ ಟೀಮ್ ಟಾರ್ಗೆಟ್ ಮಾಡಿರೋ ಲಕ್ಷಣಗಳು ದಟ್ಟವಾಗಿದೆ. ಪಿಒಕೆಯಲ್ಲಿ ಕಂಪ್ಲೀಟ್ ಹಿಡಿತ ಸಾಧಿಸಿ ಪಾಕ್ ಗಡಿಯಿಂದ ಹಲವು ಕಿಲೋಮೀಟರ್ಗಳನ್ನ ಬಫರ್ ಝೋನ್ ಮಾಡಿಕೊಂಡ್ರೆ ಹೊರಗಿನಿಂದ ಉಗ್ರರು ಒಳ ಬರೋದು ಸುಲಭದ ಮಾತಲ್ಲ. ಇಷ್ಟಾದ್ಮೇಲೂ ಉಗ್ರ ಕೃತ್ಯ ನಡೆದ್ರೆ ಅದು ಒಳಗಿರೋ ಉಗ್ರರಿಂದ ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ. ಅಲ್ಲದೆ ಪಿಒಕೆ ಸ್ಟ್ರಾಟಜಿಕಲಿ ಭಾರತಕ್ಕೆ ಪ್ರಮುಖವಾಗಿರೋದ್ರಿಂದ ಎಲ್ಲರ ನಿರೀಕ್ಷೆಗಳು ಇನ್ನೂ ದಟ್ಟವಾಗ್ತಾ ಇದೆ. ಇನ್ನು ಉಗ್ರರ ಮೇಲಿನ ದಾಳಿಯ ಕ್ರೆಡಿಟ್ ಮೋದಿ ಸರ್ಕಾರಕ್ಕೆ ಹೋಗುತ್ತೆ ಅಂದಾಗ ಸಹಜವಾಗಿ ಅದನ್ನ ವಿಪಕ್ಷಗಳಿಗೆ ಜೀರ್ಣಿಸಿಕೊಳ್ಳೋದು ಅಸಾಧ್ಯವೇ. ಆದ್ರೆ ಇದನ್ನ ನೇರವಾಗಿ ಸುಳ್ಳು ಅಂತ ಹೇಳಿದ್ರೆ ಜನರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದರ ಅರಿವಿರೋದ್ರಿಂದ ಒಂದೇ ಮಾತಲ್ಲಿ ಇದನ್ನ ತಿರಸ್ಕರಿಸೋದಿಲ್ಲ. ಬದಲಾಗಿ ಕಳೆದ ಬಾರಿಯಂತೆ ಸಾಕ್ಷಿ ಕೇಳೋ ಕೆಲಸ ಆಗೇ ಆಗುತ್ತೆ. ಆದ್ರೆ ಈ ಬಾರಿ ಸಾಕ್ಷಿ ಕೇಳೋದಕ್ಕೆ ಹೋದ್ರೆ ಮರ್ಯಾದೆ ಹೋಗೋದ್ರಲ್ಲಿ ಯಾವ ಡೌಟು ಇಲ್ಲ. ಯಾಕಂದ್ರೆ ಈ ಬಾರಿ ಆಪರೇಷನ್ಗೆ ಒಂದಲ್ಲ 10 ಸಾಕ್ಷಿಗಳಿವೆ. ಅದರಲ್ಲಿ ಪ್ರಮುಖವಾಗಿರೋದನ್ನ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಈ ಆಪರೇಷನ್ ಬಳಿಕ ಕೇಂದ್ರ ಸರ್ಕಾರ ಹಂಚಿಕೊಂಡ ವಿಡಿಯೋಗಳಿಗಿಂತ ಪಾಕಿಸ್ತಾನದಿಂದ ಹರಿದು ಬರ್ತಾ ಇರೋ ವಿಡಿಯೋಗಳ ಸಂಖ್ಯೆ 100 ಪಟ್ಟು ಹೆಚ್ಚಿದೆ. ಪಾಕ್ ಪ್ರಜೆಗಳು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಟ್ಯಾಕ್ನ ಲೈವ್ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿ ಪೋಸ್ಟ್ ಮಾಡಿದ್ದಾರೆ.
ಬ್ಲಾಸ್ಟ್ ಆಗ್ತಾ ಇರೋದು, ಮಿಸೈಲ್ ಬಂದು ಅಪ್ಪಳಿಸೋದು, ಜನರು ದಿಕ್ಕಾಪಾಲಾಗಿ ಓಡ್ತಾ ಇರೋದು, ಎಲ್ಲ ಮುಗಿದ ಬಳಿಕ ಅವಶೇಷಗಳು, ಇದೆಲ್ಲವೂ ಅವರ ದೇಶದಿಂದಲೇ ಬರ್ತಾ ಇದೆ. ಇಷ್ಟಾದ್ಮೇಲೂ ಇದರ ಬಗ್ಗೆ ಅನುಮಾನ ಪಡೋ ಮೂರ್ಖರು ಇನ್ನೊಬ್ರಿಲ್ಲ ಅಂತ ಸಹಜವಾಗಿ ಅನ್ಸುತ್ತೆ. ಇನ್ನೊಂದು ಪ್ರಮುಖ ಸಾಕ್ಷಿ ಅಂದ್ರೆ ಅದು ಪಾಕಿಸ್ತಾನದ ಮಾಧ್ಯಮಗಳು. ಯಾವ ಪಾಕ್ ಮಾಧ್ಯಮಗಳು ಸಿದ್ದರಾಮಯ್ಯ ಯುದ್ಧ ಬೇಡ ಅಂದಿದ್ದನ್ನ ತೋರಿಸಿದ್ವೋ, ಯಾವ ಪಾಕ್ ಮಾಧ್ಯಮಗಳು ಕಾಂಗ್ರೆಸ್ ನಾಯಕರ ಹೇಳಿಕೆಗಳನ್ನ ಪ್ರಸಾರ ಮಾಡಿ ಹೈಲೈಟ್ ಮಾಡಿದ್ವೋ, ಅದೇ ಮಾಧ್ಯಮಗಳಲ್ಲಿ ಈಗ ಭಾರತದ ಅಟ್ಯಾಕ್ನಿಂದ ಆದ ದುಸ್ಥಿತಿಯನ್ನ ಪ್ರಸಾರ ಮಾಡಲಾಗ್ತಾ ಇದೆ. ಅಲ್ಲಿ ಡ್ಯಾಮೇಜ್ ಆಗಿದೆ, ಇಲ್ಲಿ ಫಿನಿಶ್ ಆಗಿದೆ, ಉಗ್ರರಿದ್ದ ಮಸೀದಿ, ಮದ್ರಸಾ ಎಲ್ಲವೂ ನೆಲಕಚ್ಚಿದೆ ಅನ್ನೋದನ್ನ ಪಾಕಿಸ್ತಾನದ ಮಾಧ್ಯಮಗಳು ಇಂಚಿಂಚಾಗಿ ವಿವರಿಸ್ತಾ ಹೋಗಿವೆ. ಅಷ್ಟೇ ಯಾಕೆ, ಪಾಕ್ ಟಿವಿ ನಿರೂಪಕಿಯೊಬ್ಬಳು ಈ ಸುದ್ದಿಯನ್ನ ಓದುತ್ತಾ ಗಳಗಳನ್ನೇ ಹತ್ತಿರೋ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಆಕೆ ಪಾಲಿಗೆ ಇದು ದುಃಖದ ವಿಚಾರ ಆಗಿದ್ರೆ, ಪ್ರಪಂಚದ ಪಾಲಿಗೆ ಅದು ಸಂಭ್ರಮಿಸುವ ವಿಚಾರ ಆಗಿದ್ದು, ಎಲ್ಲರೂ ಈ ವಿಡಿಯೋ ಶೇರ್ ಮಾಡಿ ಖುಷಿ ಪಡ್ತಾ ಇದ್ದಾರೆ. ಇನ್ನೊಂದು ಪ್ರಮುಖ ಸಾಕ್ಷಿ ಅಂದ್ರೆ ಅದು ಭಾರತ ಸರ್ಕಾರ ಯಾವೆಲ್ಲ ಪ್ರದೇಶಗಳನ್ನ ಗುರಿ ಮಾಡಿ ದಾಳಿ ನಡೆಸಿತ್ತು ಅನ್ನೋದನ್ನ ನಿಖರವಾಗಿ ಬಿಚ್ಚಿಟ್ಟಿರೋದು. ಮರ್ಕಾಜ್ ಸುಬಾನಲ್ಲಾ ಬಹವಾಲ್ಪುರ ಜೆಇಎಂ, ಮರ್ಕಾಜ್ ತಾಯ್ಬಾ ಮುರಿಡ್ಕೆ ಎಲ್ಇಟಿ, ಸಜಲ್ ತೆಹರಾ ಕಲಾನ್ ಜೆಇಎಂ, ಮೆಹಮೂನಾ ಜೋಯಾ ಸಿಯಾಲ್ಕೋಟ್, ಮರ್ಕಾಜ್ ಅಹ್ಲೆ ಹಾದಿತ್ ಬರ್ನಾಲಾ ಎಲ್ಇಟಿ, ಮರ್ಕಾಜ್ ಅಬ್ಬಾಸ್ ಕೋಟ್ಲಿ ಜೆಇಎಂ, ಮಸ್ಕಾರ್ ರಹೀಲ್ ಶಾಹಿದ್ ಕೋಟ್ಲಿ ಎಚ್ಎಂ, ಶವಾಯಿ ನಲ್ಲಾ ಕ್ಯಾಂಪ್ ಮುಜಫರ್ಬಾದ್ ಎಲ್ಇಟಿ, ಸೈದ್ನಾ ಬಿಲಾಲ್ ಕ್ಯಾಂಪ್ ಮುಜಫರ್ಬಾದ್ ಜೆಇಎಂ. ಈ 9 ಸ್ಥಳಗಳ ಮೇಲೆ ಅಟ್ಯಾಕ್ ನಡೆಸಿರೋ ಬಗ್ಗೆ ಮಾಹಿತಿಯನ್ನ ಬಿಚ್ಚಿಡಲಾಗಿದೆ. ಸಾಲದಕ್ಕೆ ಅದರ ಅವಶೇಷಗಳ ಫೋಟೋಗಳು ಕೂಡ ವೈರಲ್ ಆಗಿವೆ. ಇದೆಲ್ಲದಕ್ಕಿಂತ ದೊಡ್ಡ ಸಾಕ್ಷಿ ಅಂದ್ರೆ ಅದು ದಾಳಿ ನಡೆದಿರೋದನ್ನ ಖುದ್ದು ಪಾಕ್ ಸೇನೆ ಬಹಿರಂಗಪಡಿಸಿರೋದು. ಎಷ್ಟು ಮಿಸೈಲ್ಗಳು ಬಂದ್ವು, ಹೇಗೆ ಅಟ್ಯಾಕ್ ನಡೀತು, ಏನೇನು ಆಯ್ತು ಅನ್ನೋದನ್ನ ಪಾಕ್ ಆರ್ಮಿ ಅಧಿಕಾರಿಯೊಬ್ಬರು ಬಿಚ್ಚಿಟ್ಟಿದ್ದಾರೆ. ಆದ್ರೆ ಆತ ಕೊಟ್ಟ ಲೆಕ್ಕಕ್ಕೂ ಭಾರತ ಸರ್ಕಾರದ ಲೆಕ್ಕಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ದಾಳಿಯಲ್ಲಿ ಏನಿಲ್ಲ ಅಂದ್ರೂ 100ಕ್ಕೂ ಅಧಿಕ ಉಗ್ರರು ಫಿನಿಶ್ ಆಗಿರೋ ಬಗ್ಗೆ ಮಾಹಿತಿಗಳಿವೆ. ದಾಳಿಯ ತೀವ್ರತೆಯನ್ನ ನೋಡ್ತಾ ಇದ್ರೆ ಇದು ಸತ್ಯಕ್ಕೆ ಹತ್ತಿರವಾಗಿದೆ ಅನ್ಸುತ್ತೆ. ಅಷ್ಟೇ ಅಲ್ಲದೆ ಖುದ್ದು ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಇದನ್ನ ಒಪ್ಕೊಂಡಿದ್ದಾರೆ. ಭಾರತದ ಆಪರೇಷನ್ ಅನ್ನ ಆಕ್ಟ್ ಆಫ್ ವಾರ್ ಅಂತ ಕರೆದಿರೋ ಶರೀಫ್, ನಮ್ಮ ಸೇನೆಗೆ ಇದನ್ನ ಹೇಗೆ ಡೀಲ್ ಮಾಡಬೇಕು ಅಂತ ಗೊತ್ತು ಅನ್ನೋದನ್ನ ಹೇಳಿದ್ದಾರೆ. ಅಲ್ಲದೆ ಪಾಕಿಸ್ತಾನದಲ್ಲಿ ಎಮರ್ಜೆನ್ಸಿ ಜಾರಿ ಮಾಡಲಾಗಿದ್ದು ಪರಿಸ್ಥಿತಿ ಅತಂತ್ರವಾಗಿದೆ. ಅಲ್ಲಿಗೆ ಅಟ್ಯಾಕ್ ಆಗಿರೋದು ಕನ್ಫರ್ಮ್ ಆಗಿದೆ. ಇಷ್ಟೆಲ್ಲ ಆದ್ಮೇಲೂ ಯಾರಾದ್ರೂ ಸಾಕ್ಷಿ ಕೇಳಿದ್ರೆ ಜನರೇ ಅವರಿಗೆ ಉತ್ತರ ಕೊಡೋದು ಕೂಡ ಅಷ್ಟೇ ಸ್ಪಷ್ಟ. ಆದರೆ ಇದರ ನಡುವೆಯೂ ವಿವಾದ ಸೃಷ್ಟಿಸಿರೋ ಕಾಂಗ್ರೆಸ್ ನಾಯಕ ರಶೀದ್ ಆಳ್ವಿ ಭಾರತೀಯ ಸೇನೆಯ ಪರಾಕ್ರಮವನ್ನ ನಿರ್ಲಕ್ಷಿಸಿ ಮಾತಾಡಿದ್ದಾರೆ. ಏನಿವಾಗ ಎಲ್ಲಾ ಉಗ್ರರು ಸತ್ತು ಹೋದ್ರ ಅಂತ ಪ್ರಶ್ನೆ ಮಾಡಿ ಜನರ ಕೆಂಗಣಿಗೆ ಗುರಿಯಾಗಿದ್ದಾರೆ. ಇನ್ನೊಂದೆಡೆ ಕರ್ನಾಟಕ ಕಾಂಗ್ರೆಸ್ ಇದೇ ಟೈಮ್ನಲ್ಲಿ ಗಾಂಧಿ ಫೋಟೋ ಹಾಕಿ ಶಾಂತಿಯ ಬಗ್ಗೆ ಮಾತಾಡಿದೆ. ಇದನ್ನ ಆಲ್ಮೋಸ್ಟ್ ಎಲ್ಲರೂ ಖಂಡಿಸಿದ್ದು ಮತ್ತೊಮ್ಮೆ ಎಕ್ಸ್ಪೋಸ್ ಆಗಿದ್ದೀರಿ ಅಂತ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ. ಒಟ್ನಲ್ಲಿ ಆಪರೇಷನ್ ಸಿಂಧೂರ ಎಂದೂ ಮರೆಯದ ಹೊಡೆತವನ್ನ ಪಾಕಿಸ್ತಾನಕ್ಕೆ ಕೊಟ್ಟಿದೆ. ಇದು ಕೇವಲ ಆರಂಭ, ಮುಂದೇನಾಗುತ್ತೆ ಅನ್ನೋದು ತೀವ್ರ ಕುತೂಹಲ ಕೆರಳಿಸಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.